ಎಲ್ಲ ಹೆಂಗಿದ್ರಿ ದಾನಿ ಕ್ಲಾನ್ ನಮಸ್ಕಾರ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದೆ. ಆ ವಿಡಿಯೋದಲ್ಲಿ ನನ್ನ ಒಬ್ಬರು ಸಬ್ಸ್ಕ್ರೈಬರ್ಸ್ ಹೇಳಿದರು, ಸರ್ 200 ರೂಪಾಯಿ ಒಳಗಡೆ ಒಂದು ಒಳ್ಳೆ ಅದ್ಭುತ ಬಾಳೆ ಎಲೆ ಊಟ ಇದ್ದರೆ ಹೇಳಿ ಅಂತ ಕಮೆಂಟ್ ಹಾಕಿದರು. ಸೊ ಅವರಿಗೋಸ್ಕರ ನಮಗೆ ನೀವುಗಳೇ ದೇವರಲ್ವಾ, ಸಬ್ಸ್ಕ್ರೈಬರ್ಸ್ ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀವಿ. ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅಂದರೆ ಪ್ರಯತ್ನ ಅಂತೂ ಖಂಡಿತ ಪಡ್ತೀವಿ. ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ರು ಅಂತ ಹುಡುಕಾಡಿ ಒಂದು ಮಧ್ಯಾಹ್ನ ಬಾಳೆ ಎಲೆ ಊಟ ಮಾಡೋಕ್ಕೆ ಬಂದಿದ್ದೀನಿ. ಅನ್ಲಿಮಿಟೆಡ್ ಊಟ, ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ, ಅಪ್ಪೆ ಸಾರಿದೆ, ಸಾಂಪ್ರದಾಯಿಕ ಶೈಲಿಯ ಮಲೆನಾಡು ಊಟ ಮಾಡೋಕ್ಕೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ. ರೆಗ್ಯುಲರ್ ಮೀಲ್ಸ್ ತೊಗೊಂಡ್ರೆ ತುಂಬ ಚೆನ್ನಾಗಿದೆ. ಚಪಾತಿ ಅಂತೂ ತುಂಬ ಸಾಫ್ಟಾಗಿದೆ. ಎಲ್ಲ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ಲು. ಬನ್ನಿ, ನೀವು ಬನ್ನಿ, ಆನಂದಿಸಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಉಪೇಂದ್ರ ಕುಮಾರ್ ಅಂತ. ನಾನು ಮ್ಯಾನೇಜಿಂಗ್ ಪಾರ್ಟ್ನರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಮಲೆನಾಡು ಶೈಲಿ ಅಂದರೆ ಅನ್ಲಿಮಿಟೆಡ್ ಮೀಲ್ಸು. ಮಲೆನಾಡು ಶೈಲಿ ಅಂದರೆ ಅಪ್ಪೆ ಸಾರು, ತಂಬುಳಿ ಇಂಥ ಐಟಮ್ಗಳೆಲ್ಲ ಮಾಡ್ತೀವಿ. ಒಂದು ಅನ್ಲಿಮಿಟೆಡ್ಡು, ಲಿಮಿಟೆಡ್ಡು ಎಲ್ಲ ಇದೆ. ಹಾಗೆ ಕ್ಯಾಟ್ರಿಂಗು ತೊಗೋತೀವಿ. ಮತ್ತು ಬೆಳಿಗ್ಗೆ 10:30ಗೆ ಓಪನ್ ಆಗುತ್ತೆ, ರಾತ್ರಿ 10 hourವರೆಗೂ ಇರುತ್ತೆ. ಆಮೇಲೆ ಹಾಲಿಡೇಸ್ ಅಂದರೆ ನಮಗೆ ಸಂಡೇ ಮಧ್ಯಾಹ್ನ 3 ಗಂಟೆ 4 ಗಂಟೆವರೆಗೆ ಇರುತ್ತೆ. ಆಮೇಲೆ ರಜೆ ಇರುತ್ತೆ, ವಾರಕ್ಕೊಂದು ದಿವಸ ಅಷ್ಟೇ. ಇನ್ನು ಆ 7 ವರ್ಷದಿಂದ ನಾವು ಈ ಹೋಟ್ಲನ್ನು ನಡೆಸ್ತಾ ಇದ್ದೀವಿ. ನಮ್ಮಲ್ಲಿ 3 ರೀತಿಯ ಊಟ ಸಿಗ್ತದೆ. ಒಂದು ಪ್ಲೇಟ್ ಮೀಲ್ಸ್ ಅಂತ, ಅದರಲ್ಲಿ ಅನ್ನ, ಸಾಂಬಾರು, ಪಲ್ಯ, ಪಾಪಡು, ರೈಸ್ ಬರುತ್ತೆ. ರೆಗ್ಯುಲರ್ ಮೀಲ್ಸ್ ಅಂತ ಚಪಾತಿ ಊಟ, ಅದರಲ್ಲಿ ನಿಮಗೆ ಕೋಸಂಬರಿ, ಪಲ್ಯ, ತಂಬುಳಿ, ಪಾಯಸ, ಅನ್ಲಿಮಿಟೆಡ್ ರೈಸು, ಸಾಂಬಾರು, ರಸಮ್ಮು, ಪಾಪಡು ಎಲ್ಲ ಬರುತ್ತೆ. ಇನ್ನು ಸ್ಪೆಷಲ್ ಮೀಲ್ಸ್ ಅಂದರೆ 160 ರೂಪೀಸ್ ಆಗುತ್ತೆ. ಅದರಲ್ಲಿ ನಿಮಗೆ ಒಬ್ಬಟ್ಟು, ಅಪ್ಪೆ ಸಾರು, ಬಜ್ಜಿ, ರೈಸ್ ಬಾತು, ಹೀಗೆ ಒಂದು 4 ಐಟಮ್ ಎಕ್ಸ್ಟ್ರಾ ಬರುತ್ತೆ. ಪಾರ್ಸಲ್ ಒಂದು 20 ರೂಪೀಸ್ 30 ರೂಪೀಸ್ ಚಾರ್ಜ್ ಮಾಡ್ತೀವಿ, ಅದು ಎಕ್ಸಸ್ ಅಮೌಂಟ್ ಆಗುತ್ತೆ ಅಷ್ಟೇ. ಎಲ್ಲ ರೀತಿಯಲ್ಲೂ ಅವೈಲೇಬಲ್ ಇದೆ ನಮ್ಮಲ್ಲಿ. ಹಾಗೆ ವಾರದಲ್ಲಿ 7 ದಿನ 7 ರೀತಿಯಲ್ಲಿ ಮಾಡ್ತೇವೆ ನಾವು. ಯಾವುದಂದರೆ ನಿಮಗೆ ಸಾಧಾರಣವಾಗಿ ಇವತ್ತು ಒಂದು ಐಟಮ್ ಆದರೆ ನಾಳೆ ಇನ್ನೊಂದು ಇರುತ್ತೆ. ತಂಬಳಿಯಲ್ಲಾಗಿರಲಿ, ಸಾಂಬಾರಲ್ಲಾಗಿರಲಿ, ಎಲ್ಲ ವೆರೈಟಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಪಾಯಸಗಳು ಹಾಗೆ ವಾರದಲ್ಲಿ 7 ದಿವಸ 7 ಥರ ಪಾಯಸ, 7 ರೀತಿ ಕೋಸಂಬರಿ. ಯಾವುದು ಇವತ್ತು ಮಾಡಿದ್ದು ನಾಳೆ ಮಾಡಲ್ಲ, ಆ ಟೈಪಲ್ಲಿ ನಮ್ಮದೊಂದು ವೆರೈಟಿಯಾಗಿ ಕೊಡ್ತಾಯಿದ್ದೀವಿ ಅಷ್ಟೇ. ಯಾವುದೇ ಶುಭ ಸಮಾರಂಭಕ್ಕೆ ಅಲ್ಲಿ ಕ್ಯಾಟ್ರಿಂಗ್ ಅವೈಲೇಬಲ್ ಇರುತ್ತೆ. ಮುಂದಕ್ಕೆ ಇನ್ನೂ ಬೇರೆ ಬೇರೆ ಬ್ರ್ಯಾಂಚ್ಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಎಲ್ಲ ದಯವೇಚ್ಛೆ ಏನೋ ಹಾಗೆ ದಯವಿಟ್ಟು ಸಂಪರ್ಕಿಸಿ, ಬನ್ನಿ, ಊಟ ಮಾಡಿ. ಹಾಗೆ ಎಲ್ಲರ ಹತ್ರ ರಿಕ್ವೆಸ್ಟ್, ಬನ್ನಿ ಅಂತ. ಓಕೆ, ಥ್ಯಾಂಕ್ ಯು. ನಾನು 70 ರೂಪೀಸ್ ಮೀಲ್ ತೊಗೊಂಡೆ. ಅನ್ನ, ಸಾಂಬಾರು, ರಸಮ್ಮು, ಮಜ್ಜಿಗೆ ತಂಬಳಿ ಮತ್ತು ಉಪ್ಪಿನಕಾಯಿ, ಪಲ್ಯ ಎಲ್ಲ ಕೊಡ್ತಾರೆ. ಚೆನ್ನಾಗಿದೆ. 120 ರೂಪೀಸ್ಗೆ ನಾರ್ಮಲ್ಲು ಚಪಾತಿ ಊಟ, ಬಾಳೆ ಊಟ ಕೊಡ್ತಾರೆ. ಸ್ಪೆಷಲ್ ಊಟ ಬಂದುಬಿಟ್ಟು 165 170 ಏನೋ. ಊಟ ಚೆನ್ನಾಗಿರುತ್ತೆ. ರೆಗ್ಯುಲರಾಗಿ ಬರ್ತಾಯಿರ್ತೀನಿ. ಚೆನ್ನಾಗಿದೆ. ಓವರಾಲ್ ತುಂಬ ಒಳ್ಳೆಯದಾಗಿದೆ. ಓಕೆ, ಅಂತೂ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ನಾನು ಆರ್ಡ್ರ್ ಮಾಡಿದೆ. ನೋಡೋಣ ಟೇಸ್ಟ್ ವೈಸ್ ಒಂದೊಂದೇ ಹೆಂಗಿದೆ ನೋಡೋಣ. ಅನ್ಲಿಮಿಟೆಡ್ ಊಟ, ಮಧ್ಯಾಹ್ನ ಭರ್ಜರಿ ಭೋಜನ, ಭಟ್ಟರ ಭೋಜನದಲ್ಲಿ ಒಂದು ಹೋಳಿಗೆ, ಅದಕ್ಕೆ ಫುಲ್ಲು ತುಪ್ಪ ಹಾಕಿದ್ದಾರೆ. ಚಪಾತಿ ಇದೆ, ಚಪಾತಿಗೆ ಸಾಗು ಇದೆ, ಪಲ್ಯ ಇದೆ, ಕೋಸಂಬರಿ, ಹಪ್ಪಳ, ಬಜ್ಜಿ, ಒಂದು ಥರದ ರೈಸ್ ಬಾತು,
ಆಮೇಲೆ ಪಾಯಸ ಎಲ್ಲ ಆದಮೇಲೆ ಲಾಸ್ಟಿಗೆ ಈ ಅಪ್ಪೆ ಸಾರು ಇದ್ದು ಇದೆಲ್ಲ ಕಿಕ್ಕೆ ಬೇರೆ. ನೋಡೋಣ ಹೆಂಗಿದೆ ಟೇಸ್ಟ್ ವೈಸ್ ಅಂತ. ಸೊ ನೋಡೋಣ. ಹೋಳಿಗೆ ಅದಕ್ಕೆ ತುಪ್ಪ ಎಲ್ಲ ಹಾಕಿದ್ದಾರೆ. ಸೊ ಫಸ್ಟು ಸಿಹಿಯಿಂದ ಇವತ್ತಿನ ಊಟ ಶುರು ಮಾಡಿದ್ರೆ ನೋಡಿ ಸಾಫ್ಟ್ ಆಗಿದೆ ತುಂಬಾ. ಆಮೇಲೆ ತುಪ್ಪ ಹಾಕಿದ್ದಾರೆ. ತುಪ್ಪ ಮತ್ತು ಹೋಳಿಗೆ ಮಿಕ್ಸ್ ಆಗಿಬಿಟ್ಟು ಹೋಳಿಗೆನೂ ಅಷ್ಟೇ ಸೈಜ್ ವೈಸು ಅಷ್ಟೇ. ಹೋಳಿಗೆ ತುಂಬಾ ದೊಡ್ಡದಿದೆ. ಚಪಾತಿ ತಿನ್ನೋಣ. ಚಪಾತಿಗೆ ಸಾಗು ಇದೆ, ಪಲ್ಯನೂ ಇದೆ. ಬೇಕಿದ್ರೆ ಆ ಪಲ್ಯನೂ ಹಾಕೊಬೋದು. ಟೇಸ್ಟ್ ವೈಸ್ ಹೆಂಗಿದೆ ಚಪಾತಿ ನೋಡೋಣ. ಚಪಾತಿ ಪರವಾಗಿಲ್ಲ, ಜಾಸ್ತಿ ಗಟ್ಟಿಯಾಗಿ ಇಲ್ಲ, ರೋಸ್ಟ್ ಆಗೂ ಇಲ್ಲ, ಚೆನ್ನಾಗಿದೆ. ಇದಕ್ಕೆ ಬೇಕಾದರೆ ನೀವು ಸಾಗು ಹಾಕ್ಕೋಬೋದು, ಇಲ್ಲ ಅಂದರೆ ಪಲ್ಯನೂ ಇದೆ. ಎರಡೂ ಒಳ್ಳೆ ಸೂಟ್ ಆಗುತ್ತೆ. ತಿಕ್ಕಾಗಿದೆ ತುಂಬಾ. ಟೇಸ್ಟ್ ವೈಸ್ ಚಪಾತಿನೂ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬಾ ಸ್ಮೂತ್ ಇದೆ. ಅದಕ್ಕೆ ಹಾಕಿರೋ ಸಾಗು ಇರ್ಬೋದು, ಅಥವಾ ನಿಮಗೆ ಪಲ್ಯ ಇದೆ ನೋಡಿ ಇಲ್ಲಿ. ಸೊ ಪಲ್ಯ ಜೊತೆಗೂ ತಿನ್ಬೋದು. ಪಲ್ಯ ವರ್ಸಸ್ ಚಪಾತಿ. ಇದು ಬಿಟ್ಟು ಈ ಅನ್ಲಿಮಿಟೆಡಲ್ಲಿ ಇವಾಗ ಮೀಲ್ಸ್ ಇದೆ, ಸಾಂಬಾರಿದೆ, ಅಪ್ಪೆ ಸಾರಿದೆ, ಪಾಯಸ ಇದೆ, ಬೊಂಬಾಟ ಇದೆ, ಭೋಜನ ಅಂತ ಇವತ್ತು ಮಧ್ಯಾಹ್ನ. ಓಕೆ, ಅನ್ನಕ್ಕೆ ಅಥೆಂಟಿಕ್. ನೀವು ಮಾಮೂಲಾಗಿ ಸಾಂಬಾರು ರಸಮ್ಮು ಕಾಮನ್ ನಿಮಗೆಲ್ಲ ಒಂದು ಅನ್ಲಿಮಿಟೆಡ್ ಮೀಲ್ಸಲ್ಲಿ ಸಿಗುತ್ತೆ. ಬಟ್ ಇಲ್ಲಿನ ಸ್ಪೆಷಲ್ ಏನು ಗೊತ್ತಾ? ತಂಬಳಿ. ಸ್ಟಾರ್ಟಿಂಗ್ ನೀವು ತಂಬಳಿ ತಿಂದು ತಂಬಳಿ ಜೊತೆಗೆ ಊಟ ಆದಮೇಲೆ ಸ್ವಲ್ಪ ಸಾಂಬಾರು ರಸಮ್ಮು ಹಾಕ್ಕೊಂಡ್ರೇ ಮಜಾ. ಆ್ಯಕ್ಚುಲಿ ತಂಬಳಿ ಅಲ್ಲ ಏನು ಗೊತ್ತಾ, ಹೆಲ್ದಿ ಕೂಡ. ಪ್ಲಸ್ ರೈಸಿಗೆ ಅಂತಲ್ಲ, ಊರಲ್ಲೆಲ್ಲ ಬರೀ ಒಂದು ಲೋಟಕ್ಕೆ ಹಾಕ್ಕೊಂಡ್ಬಿಟ್ಟು ತಂಬಳಿ ಕುಡಿಯೋದು ಇದೆ. ಇವತ್ತು ಇವ್ರು ಮಾಡಿರೋದು ಹೀರೆಕಾಯಿ ತಂಬಳಿ. ಅನ್ನದ ಜೊತೆ ನಿಮಗೆ ತಂಬಳಿ ಬೆಸ್ಟು ಫೀಲ್ ಕೊಡುತ್ತೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರೋಲ್ಲ ತಂಬಳಿ ವೆರೈಟೀಸ್ ಆಫ್ ಫ್ಲೇವರ್ ಇದೆ. ಇವತ್ತು ಮಾಡಿರೋದು ಇದರಲ್ಲಿ ಹೀರೆಕಾಯಿ ತಂಬಳಿ. ನಿಮ್ಗೆ ಜಾಸ್ತಿ ಖಾರ ಏನು ಬರೋಲ್ಲ. ಸೊ ಹೀರೆಕಾಯಿ ತಂಬಳಿ ಅದ್ರ ಜೊತೆಗೆ ಒಂದು ಹಪ್ಪಳ ಗಿಪ್ಪಳ ನೋಡ್ಕೊಂಡು ತಿಂತಾ ಇದ್ದರೆ ಬೊಂಬಾಟ್ ಟೇಸ್ಟ್ ಇರ್ಬೋದು. ಅನ್ನ ಸಾಂಬಾರು ಕಾಮನ್ ಆಗಿರೋದ್ರಿಂದ ಹೀರೆಕಾಯಿ ತಂಬಳಿ ಜೊತೆ ತಿನ್ನೋಕ್ಕೆ ಒಂಥರ ಮಜಾ ಕೊಡುತ್ತೆ. ರಸಮಲ್ಲ. ಓಕೆ, ತಂಬಳಿ ಆದಮೇಲೆ ಒಳ್ಳೆ ಸೂಪರ್ ಆಗಿರೋ ರಸಮ್ ಹಾಕ್ಕೊಂಡೆ. ನೋಡೋಣ ಟೇಸ್ಟು ರಸಮ್ದು ಹೆಂಗಿದೆ ಅಂತ. ಸಖತ್ತಾಗಿದೆ ರಸಮ್ ಕೂಡ. ಇದು ನಮ್ಮ ಮಂಗಳೂರು ಉಡುಪಿ ಸ್ಟೈಲಲ್ಲಿರುವಂಥ ರಸಮ್. ಹಂಗಂತ ನಿಮಗೇನು ಓವರ್ ಸ್ವೀಟ್ ಏನಿಲ್ಲ. ಕೆಲವ್ರು ಹೇಳ್ತಾರೆ ಮಂಗಳೂರು ಉಡುಪಿ ಸೈಡಲ್ಲಾದರೆ ನೀವು ರಸಮ್ ಸಿಕ್ಕಾಪಟ್ಟೆ ಸ್ವೀಟ್ ಹಾಕ್ತೀರಿ ಅಂತ. ಅಷ್ಟೆಲ್ಲ ಸ್ವೀಟ್ ಏನಿಲ್ಲ, ಬಟ್ ಮೀಡಿಯಮ್ ಸ್ಪೈಸಿ ಇದೆ. ಓವರ್ ಸ್ಪೈಸಿ ಇಲ್ಲ, ಬಟ್ ಟೇಸ್ಟ್ ವೈಸು ರಸಮ್ ಕೂಡ ಸಾಕಾಗಿದೆ. ಇದ್ರ ಜೊತೆಗೆ ನಿಮಗೆ ರಸಮ್ ಜೊತೆ ನಂಚ್ಕೊಳ್ಳೋಕ್ಕೆ ಒಂದು ಸೂಪರ್ ಆಗಿರೋ ಬಜ್ಜಿ ಇದೆ. ಹಂಗಾಗಿ ಬಜ್ಜಿ ವರ್ಸಸ್ ರಸಮ್. ಮೆಣಸಿನ ಬಜ್ಜಿ ಅದ್ರ ಜೊತೆಗೆ ರಸಮ್ಮು ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟು. ಇನ್ನೊಂದು ಚೂರು ರೈಸ್ ಹೇಳಿದೆ, ಇನ್ನೊಂದು ಚೂರು ರೈಸ್ ಹಾಕ್ಕೊಂಡು ಸಾಂಬಾರು ಟೇಸ್ಟ್ ನೋಡಬೇಕು. ಅದಕ್ಕೆ ಜಾಸ್ತಿ ಹಾಕ್ಕೊಟ್ರು, ಜಾಸ್ತಿ ಆಯಿತು. ಅನ್ಲಿಮಿಟೆಡ್ ಅಂತ ವೇಸ್ಟ್ ಮಾಡಬಾರ್ದಲ್ವ. ಆಲೂಗಡ್ಡೆ, ಬದನೆಕಾಯಿ, ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ಓಕೆ ಮಿಕ್ಸು ವೆಜ್ ಸಾಂಬಾರು ನೋಡ್ಬೋದು ನೀವು. ಹೀರೆಕಾಯಿ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಟೇಸ್ಟ್ ವೈಸು ಸಾಂಬಾರು ಸಖತ್ತಾಗಿದೆ. ಇದರಲ್ಲಿ ನಿಮಗೆ ಇವತ್ತು ಮಾಡಿರೋದು ಇವ್ರು ಮಿಕ್ಸ್ ವೆಜ್ಜು. ದಿನಕ್ಕೆ ಒಂದೊಂಥರ ಸಾಂಬಾರು ಇರುತ್ತೆ. ನೀವು ಡೈಲಿ ಬಂದರೂ ಬೋರ್ ಆಗೋಲ್ಲ. ಯಾಕಂದರೆ
ಒಂದೇ ಸಾಂಬಾರಾದರೆ ತಿನ್ನೋಕ್ಕೂ ಮಜಾ ಇರೋಲ್ಲ. ಇವತ್ತು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಆಲೂ, ಹೀರೆಕಾಯಿ, ಟೊಮೊಟೊ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಟೇಸ್ಟ್ ವೈಸ್ ಸಗತ್ತಾಗಿದೆ. ಆಮೇಲೆ ಎಲ್ಲಕ್ಕಿಂತ ಇನ್ನೊಂದೇನು ಗೊತ್ತಾ, ರೈಸ್ ಕೂಡ ಅಷ್ಟೇ ಹೆವಿ ಗಟ್ಟಿಯಾಗಿರೋದು ಏನಿಲ್ಲ, ಕರೆಕ್ಟಾಗಿ ಬೆಂದಿದೆ, ಸ್ವಲ್ಪ ಕ್ವಾಲಿಟಿ ಸೂಪರಾಗಿದೆ. ಇಲ್ಲಿಗೆ ಎಲ್ಲ ಮುಗೀತು ಅಂತ ಅನ್ಕೋಬೇಡಿ. ಅವ್ರು ಆ್ಯಕ್ಚುಲಿ ಬಂದರು, ಮೊಸರು ಹಾಕ್ಕೊಳ್ಳಿ ಅನ್ನ ಹಾಕ್ತೀನಿ ಅಂತ. ಆಲ್ರೆಡಿ ಫುಲ್ಲಾಗಿತ್ತು. ನಿಮಗೆ ತಂಬಳಿ ಸಾಂಬಾರು ಅದೆಲ್ಲ ಆದಮೇಲೆ ಮೊಸರಿಗೂ ಹಾಕ್ತಾರೆ. ಅನ್ನ ಮೊಸರು ಹಾಕ್ಕೊಂಡು ಲಾಸ್ಟಿಗೆ ಅದೊಂದು ತಿಂದ್ರೇ ಹಿತ. ಬಟ್ ನನ್ನ ಕೈಲಿ ಆಗಿಲ್ಲ, ಸೀರಿಯಸ್ಲಿ ಆಗಲಿಲ್ಲ. ಯಾಕಂದರೆ ಇನ್ನೂ ನಾನು ಪೆಂಡಿಂಗ್ ಸುಮಾರಿದೆ. ಸಬ್ಬಕ್ಕಿ ಪಾಯಸ ಇದೆ, ಆಮೇಲೆ ನನ್ನ ಫೇವ್ರೆಟ್ ಅಪ್ಪೆ ಸಾರಿದೆ. ಇದು ಏನು ಕಿಕ್ಕು ಗೊತ್ತಾ, ನೀವು ಅದು ಅಪ್ಪೆ ಸಾರು ಟೇಸ್ಟ್ ನೋಡ್ಬೇಕಂದ್ರೆ ಬನ್ನಿ ಭಟ್ರು ಭೋಜನಕ್ಕೆ, ಗೊತ್ತಾಗುತ್ತೆ. ಅದೊಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ನಿಮಗೆ. ಸೊ ಇವಾಗ ಒಂದು ಪಾಯಸ ಕುಡಿದು ಅಲ್ಲಿಗೆ ಇವತ್ತಿನ ಊಟ ಮುಗಿಸೋಣ. ಒಳ್ಳೆ ಸೂಪರಾಗಿರೋ ಸಬ್ಬಕ್ಕಿ ಪಾಯಸ, ಎಷ್ಟು ದಪ್ಪವಾಗಿ ಹೆಂಗೆ ಮಾಡಿದ್ದಾರೆ ನೋಡಿ. ಆಮೇಲೆ ಸಬ್ಬಕ್ಕಿ ಪಾಯಸನೂ ಅಷ್ಟೇ, ಇಲ್ಲಿ ನೋಡಿ ಪಾಯಸದಲ್ಲಿ ಗೋಡಂಬಿ ಉಂಟು, ದ್ರಾಕ್ಷಿ ಉಂಟು, ಎಲ್ಲ ಸಾಕಿದ್ದಾರೆ. ಸಾಕಾಗಿದೆ. ಈಗ ಒಂದು ಬಾಯಿ ತಗೊಳ್ಳೋಣ. ಆ್ಯಕ್ಚುಲಿ ಫುಲ್ಲಾದ ಹೊಟ್ಟೆಗೆ ಒಂದು ಸಬ್ಬಕ್ಕಿ ಪಾಯಸ. ಎಷ್ಟು ವಯಸ್ಸು ಸಾಕಾಗಿದೆ ಪಾಯಸನು. ಬರೀ ಪ್ಲೈನಾಗಿ ನೀರಾಗಿದ್ದರೆ ಅದೊಂಥರ ಅನ್ಬೋದಿತ್ತು. ತುಂಬ ತಿಕ್ಕಾಗಿ ಸಿಕ್ಕಾಪಟ್ಟೆ. ಈ ಒಂದು ಕಪ್ಪಲ್ಲಿದೆಲ್ಲ ನನಗೆ, ಈ ಒಂದು ಕಪ್ಪಲ್ಲೇ 3 ರಿಂದ 4 ಗೋಡಂಬಿ 2 ದ್ರಾಕ್ಷಿ ಸಿಕ್ತು. ಸೊ ಟೇಸ್ಟ್ ವೈಸು ಸಬ್ಬಕ್ಕಿ ಪಾಯಸನೂ ನೋಡಿ ಎಷ್ಟು ಗೋಡಂಬಿ ಇದೆ. 1 ಸ್ಪೂನಲ್ಲೇ 3 ಗೋಡಂಬಿ ಇದೆ. ಟೇಸ್ಟ್ ವೈಸ್ ಸಾಕಾಗಿದೆ ಇದು. ಅಲ್ಲಿಗೆ ನಮ್ಮ ಬಾಳೆ ಎಲೆ ಊಟ ಮುಗೀತು. ಲಾಸ್ಟಿಗೆ ನಾನು ಕುಡಿಬೇಕಾಗಿರೋದು ಅಪ್ಪೆ ಸಾರು. ಕುಡಿದ್ಬಿಟ್ರೆ ಭರ್ಜರಿ ಬಾಡೂಟ. ತಿಳಿಯಾಗಿರುತ್ತೆ. ನೀವು ಪಾನಿಪುರಿಲಿ ಪಾನಿ ಕುಡಿತೀರಿ ಗೊತ್ತಾ, ಅದ್ರಿಗಿಂತ ಇದು ಒಂದು ಸ್ವಲ್ಪ ಹೆಲ್ತಿ, ತುಂಬ ಹೆಲ್ದಿ ಇದು ನೋಡಿ. ಎಷ್ಟು ಸಾಕಾಗಿದೆ. ಇದಕ್ಕೆ ಅಪ್ಪೆ ಸಾರು ಅಂತಾರೆ. ಕೊತ್ತಂಬರಿ ಸೊಪ್ಪು, ಲೈಟ್ ಒಗ್ಗರಣೆ ಎಲ್ಲ ಹಾಕಿದ್ದಾರೆ. ಬೊಂಬಟ್ಟಾಗಿದೆ ಅಪ್ಪೆ ಸಾರು. ನಿಮಗೆ ಇದು ಮಾತ್ರ ಇಡೀ ಊಟದಲ್ಲಿ ಯಾವುದೂ ಇರೋದು ಅಷ್ಟು ಸ್ಪೈಸಿ ಇಲ್ಲ, ಕರೆಕ್ಟಾಗಿದೆ. ಬಟ್ ಅಪ್ಪೆ ಸಾರು ಇದೆಯಲ್ಲ, ಸಿಕ್ಕಾಪಟ್ಟೆ ಸ್ಪೈಸಿ. ಆಮೇಲೆ ನಿಮ್ಗದು ಒಂದು ಸಲ ಕುಡಿದ್ರೆ ಗಂಟ್ಲಿಂದ ಹಿಡಿದು ಎದೆ ಹೊರಗೆ ನಿಮ್ಗೆ ಕಾಫ ಗೀಫ ಏನೇ ಇದ್ರೂ ಕರ್ಗೋಗ್ಬಿಡ್ಬೇಕು. ಆಮೇಲೆ ಜೀರ್ಣಶಕ್ತಿಗೂ ಭಾಳ ಒಳ್ಳೆಯದಾಗುತ್ತೆ. ಬರೀ ಅಪ್ಪೆ ಸಾರು ನಿಮ್ಗೆ ಬೇಕಾದರೆ ಪಾರ್ಸಲು ಕೊಡ್ತಾರೆ ನಿಮಗೆ. ಇಲ್ಲಿ ಬರೀ ಆರ್ಡ್ರ್ ಬಂದು ನೀವು ಅಪ್ಪೆ ಸಾರು ಪಾಯಸ ನಿಮ್ಗೆ ಸಿಂಗಲ್ ಏನಾದರೂ ಬೇಕಾದ್ರೆ ಅದನ್ನು ಪಾರ್ಸಲ್ ಮಾಡ್ಬೋದು. ಬಟ್ ಇಲ್ಲಿ ಬಂದರೆ ಅಪ್ಪೆ ಸಾರು ಮಾತ್ರ ಮಿಸ್ ಮಾಡಬೇಡಿ, ಬೊಂಬಾಡಾಗಿದೆ. ಸೂಪರ್. ಅಲ್ಲಿಗೆ ಊಟ ಭರ್ಜರಿ ಆಯಿತು. ಇನ್ನು ಮೋಸ್ಟ್ಲಿ ನಿದ್ದೆನೆ. ಸೊ ಉಡುಪಿ ಸ್ಟೈಲಲ್ಲಿ ಊಟ ಚೆನ್ನಾಗಿ ಸಿಗುತ್ತೆ. ನಾನು ಇವತ್ತು ಸಾಂಬಾರು ಮತ್ತು ಮಜ್ಜಿಗೆ ಹುಳಿ ಎಲ್ಲ ಟ್ರೈ ಮಾಡಿದೆ, ಚೆನ್ನಾಗಿದೆ. ಪಾಯಸ ಮಾತ್ರ ಸೂಪರು, ಚೆನ್ನಾಗಿದೆ. ಗಟ್ಟಿಯಾಗಿ ಸಬ್ಬಕ್ಕಿ ಪಾಯಸ ಮಾತ್ರ ಸೂಪರಾಗಿದೆ. ಚೆನ್ನಾಗಿ ಪಲ್ಯ ಮತ್ತು ಸಾಗು ಎಲ್ಲ ಚೆನ್ನಾಗಿದೆ. ಸೊ ಟೇಸ್ಟ್ ಮಾತ್ರ ಸೂಪರ್. ಮನೆಯಲ್ಲೇ ಊಟ ಮಾಡಿದ ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಎಲ್ಲರೂ ಬಂದು ಟ್ರೈ ಮಾಡ್ಬೋದು. ಅಂತೂ ಮಧ್ಯಾಹ್ನ ಊಟ ಅಂತೂ ಸಖತ್ತಾಗಿತ್ತು. ಭರ್ಜರಿ ಊಟ, ಎಷ್ಟು ಬೇಕಾದ ತಿನ್ಬೋದು. ಕೊನೆಗೂ ನೀವೇ ನೋಡಿದ್ರಲ್ಲ, ಮೊಸರನ್ನ ಅಂತೂ ತಿನ್ನೋಕ್ಕೆ ಆಗಿಲ್ಲ. ಆಮೇಲೆ ಸರ್ ನಿಮಗೆ ಅಂದರೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ದನಿಗೆ ಹೇಳ್ತಿದ್ದೀನಿ, ನೀವು ಊಟ ಮಾಡಬೇಕು. ಈ ಬಾಳೆ ಎಲ್ಲ ಊಟ ಮಾಡ್ಬೇಕಂದ್ರೆ ದಯವಿಟ್ಟು ಹೇಳ್ತೀನಿ, ರಜೆ ಇದ್ದಾಗ ಬಂದುಬಿಡಿ. ಯಾಕಂದರೆ ಇಲ್ಲಿ ತಿಂದುಬಿಟ್ಟು ನಾನು ಆಫೀಸಿಗೆ ಹೋಗ್ತೀನಿ ಅಂದರೆ ಆಗೋದಿಲ್ಲ. ಯಾಕಂದರೆ ಹೊಟ್ಟೆ ತುಂಬ ತಿಂದು ಮಲಗಬೇಕು ಅನಿಸುತ್ತೆ. ಆಮೇಲೆ ಇದೆಲ್ಲಿ ಬರುತ್ತೆ, ಇರೋದು ಅಡ್ರೆಸ್ಸು, ಲೊಕೇಶನ್ನು ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.
ಬನ್ನಿ ಹೊಟ್ಟೆ ತುಂಬ ಊಟ ಮಾಡಿ ಅಪ್ಪೆ ಸಾರು ಮಾತ್ರ ಮಿಸ್ ಮಾಡಲೇಬೇಡಿ ಅಂತ ಹೇಳ್ತಾ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.